ಇವತ್ತಿಗೂ ನನಗೆ ಉತ್ತರ ಸಿಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಮನಸ್ಸಿಗೆ ಸುಶೀಲಾ, ನೀವೇನಾ? ನಾನೇ. ಯಾಕೆ, ಏನಾಯ್ತು? ಅದು ಕೈ. ಸುಶೀಲಾ, ಅದೆಲ್ಲ ನಿನ್ ಭ್ರಮೆ, ಏನೂ ಆಗಿಲ್ಲ. ಬಾ ಬಾ, ಸುಧಾರಿಸ್ಕೋ ಬಾ. ಸಾಕು ಸಾಕು, ಇನ್ನು ಜಾಸ್ತಿ ತಿಂದ ದಪ್ಪ ಆಗ್ಬಿಡ್ತೀನಿ ಅಷ್ಟೇ. ನೀರ್ ಕುಡಿಯಪ್ಪ. ನಿಧಾನ ನಿಧಾನ, ಒಂದ್ ನಿಮಿಷ ಇರು, ನೀರ್ ತರ್ತೀನಿ. ಅಮ್ಮ, ಏನಾಯ್ತು? ನಾನ್ ದೇವ ಅಮ್ಮ. ಕರ್ಣ, ಅಲ್ಲೋಡು, ಪಾತ್ರೆಗಳೆಲ್ಲ ಬಿದ್ದಿದೆ. ಕರ್ಣ, ಒಂದ್ ನಿಮಿಷ. ಒಂದು ವೇಳೆ ದಾರ್ಕ ಏನಾದ್ರು ಅಮ್ಮ. ಕಲ್ಯಾಣಿಯಲ್ಲೇ ತಾರಕ ಪ್ರಯೋಗ ಮಾಡಿರೋದು. ಈ ಲೋಕವನ್ನು ಮಂತ್ರವಾದಿಗಳು ಆತ್ಮಬಂಧನಕ್ಕಾಗಿ ಮೊದಲಿನಿಂದಲೂ ಉಪಯೋಗಿಸುತ್ತಿದ್ದಾರೆ. ಅದರಲ್ಲಿದ್ದ ತ್ರಿಶಂಕು ಸ್ವರ್ಗದ ಬಗ್ಗೆ ತಿಳಿದು ಅದನ್ನು ಪಡೆಯಲು ಆಸೆ ಪಟ್ಟಿದ್ದಾರೆ. ತ್ರಿಶಂಕು ಸ್ವರ್ಗದಲ್ಲಿ ಎಲ್ಲವೂ ಸಿಗುತ್ತದೆ, ಆದರೆ ಸಾವೊಂದಿಲ್ಲ. ಅದಕ್ಕಾಗಿಯೇ ತಾರಕ ಕೂಡ ಆ ತ್ರಿಶಂಕು ಸ್ವರ್ಗಕ್ಕಾಗಿ ಅಪತಪಿಸುತ್ತಿದ್ದಾನೆ. ಆದರೆ ಆ ಸ್ವರ್ಗಕ್ಕೆ ಹೋಗಲು ತ್ರಿಶಂಕುಮಣಿಯ ಅವಶ್ಯಕತೆ ಇದೆ. ಅದನ್ನು ಪಡೆಯಲು ಪ್ರಯತ್ನಿಸಿದ ಎಲ್ಲಾ ಮಂತ್ರವಾದಿಗಳು ಅಲ್ಲೇ ಸಿಲುಕಿ ಅತೃಪ್ತ ಆತ್ಮಗಳಾಗಿ ನರಳಾಡುತ್ತಿದ್ದಾರೆ. ಸಿರಿಯ ತಾಯಿ ಯಶೋದೆಯ ಆತ್ಮವನ್ನು ಕೂಡ ಅಲ್ಲೇ ಬಂಧಿಸಿ ಸಾಯಿಸಿದ್ದಾನೆ. ರಾಮಜೋಯಿಸರ ಪತ್ನಿಯ ಆತ್ಮವನ್ನು ಸಹ ಅಲ್ಲೇ ಬಂಧಿಸಿದ್ದಾನೆ. ನಮಸ್ಕಾರ. ನಮಸ್ಕಾರ. ಸಂಬೋತಿ ಸ್ವಾಮಿಗಳು. ನಾನೇ. ತ್ರಿಶಂಕುವಿನ ಬಗ್ಗೆ. ತ್ರಿಶಂಕು ಬಗ್ಗೆನಾ? ಅದನ್ನ ಭೇದಿಸೋದಕ್ಕೆ ಒಬ್ಬರ ಕೈಲಿ ಮಾತ್ರ ಸಾಧ್ಯ ಇತ್ತು. ಅದು ಬ್ರಹ್ಮಜೋಯಿಸರು ಮಾತ್ರ. ಬ್ರಹ್ಮಜೋಯಿಸರ? ಹೌದು. ಆ ವಿದ್ಯೆ ಅವರೊಬ್ಬರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿರಲಿಲ್ಲ.
ಆದ್ರೆ ಅವರು ತಮ್ಮ ಎಲ್ಲ ವಿದ್ಯಾನ ತಮ್ಮ ಮಗನಿಗೆ ಧಾರೆ ಎರೆದಿದ್ದನ್ನ ನಾನೇ ಕಂಡಿದ್ದೀನಿ. ತ್ರಿಶಂಕು ಬಗ್ಗೆ ನಿಮಗೆ ಸಹಾಯ ಆಗಬೇಕು ಅಂದ್ರೆ ಅವರನ್ನ ಭೇಟಿಯಾಗೋದು ಒಳ್ಳೇದು. ಅವ್ರಿಗೆ ಬರೋ ವಿದ್ಯೆ ನಿಮಗೆ ಗೊತ್ತಿರಲೇಬೇಕು. ಇದೆಲ್ಲ ನಿನಗೆ ಗೊತ್ತಾಯ್ತು? ಅಮ್ಮನಿಗೆ ತ್ರಿಶಂಕು ಪ್ರಯೋಗ ಆಗಿದೆ. ಅತ್ತೆ ತೀರೋಗೋದಕ್ಕೆ ಕಾರಣನೂ ಅದೇ. ಇದನ್ನೆಲ್ಲ ಈ ಕಾಲದಲ್ಲಿ ಯಾರು ಮಾಡ್ತಾರೆ? ದಾರ್ಕ. ಗುರುಜಿ ಏನಾಯ್ತು? ಅಪ್ಪ ಅಪ್ಪ ನೀವು ಮಾಟ? ನಮ್ದು ಮಾಟ ಅಲ್ಲ, ಮಂತ್ರ ಮತ್ತು ತಂತ್ರ. ನಾನು ಇದರ ಬಗ್ಗೆ ಕೇಳಿದ್ದೀನಿ, ಆದರೆ ಪ್ರಯೋಗ ಮಾಡಲಿಕ್ಕೆ ಇದೆ ಮೊದಲನೇ ಬಾರಿ ಓದ್ತಾ ಇದ್ದೀನಿ. ಮೊದಲನೇ ಬಾರಿ? ಈ ಪ್ರಯೋಗ ಕೈ ಕೊಡಲ್ಲ ತಾನೆ? ನನ್ನ ಹಲ್ಲುಗಳು ಊದ್ರಿಲ್ಲ, ನಾನು ಮಂತ್ರ ಪಠನೆಗಳನ್ನು ಮರೆತಿಲ್ಲ. ಕೆಲವು ದಿನದಿಂದೆ ಅತುರಂಗ ಪ್ರಯೋಗ ಮಾಡಿದೆ, ಅದರಲ್ಲಿ ಯಶಸ್ವಿನೂ ಆದೆ. ಅತುರಂಗ ಪ್ರಯೋಗನ? ಯಾರ ಮೇಲೆ? ಕುಮಾರನ ಮೇಲೆ. ಆವತ್ತೇನಾಯ್ತು ಅಂದ್ರೆ, ಹೌದು, ದನದ ಕೊಟ್ಟಿಗೆನೇ ಯಾಕೆ? ಸದಾ ಕಾಮಧೇನು ನೆಲೆಸಿರುವಂತ ಜಾಗ, ಬೆರಣಿ, ಗಂಜಲ, ಕ್ಷೀರ ಇರುವಂತ ಜಾಗ. ಅದಕ್ಕಿಂತ ಶ್ರೇಷ್ಠವಾದ ಜಾಗ ಇನ್ನೊಂದಿಲ್ಲ. ಸುಶೀಲನ್ನ ನಾವು ಸಹಜ ಸ್ಥಿತಿಗೆ ಕರ್ಕೊಂಡು ಬರೋದಕ್ಕೆ ತ್ರಿಶಂಕು ಪ್ರಯೋಗನ ಅಲ್ಲೇ ಮಾಡೋಣ. ಅಮ್ಮ ಬಾಗಿಲು ತೆಗೆಯಮ್ಮ. ಅಮ್ಮ
ಅಮ್ಮ ಯಾಕಮ್ಮ ಕೆರ್ಚ್ಕೊಂಡೆ? ನಾನಮ್ಮ ಕರ್ಣ. ಏನಾಯ್ತು? ಅಲ್ಲಿ ಯಾರೋ ಕೂತಿದ್ರು. ಅಮ್ಮ ಮಂತ್ರಗಳ ಶಬ್ದ ಬೇರೆ ಕೇಳಿಸ್ತಾ ಇತ್ತು. ಅಮ್ಮ ಯಾವ್ದೋ ಕೆಟ್ಟ ಕನ್ಸಾಗಿರುತ್ತೆ. ನಾನು ಬಂದೆ ತಾನೆ. ಇಲ್ಲ ಕರ್ಣ. ನೀ ಬಾ, ನಾನು ಹೇಳ್ತೀನಿ. ಬಾ ಬಾ. ಅಮ್ಮನನ್ನ ಉಳಿಸ್ಕೋಬೇಕಂದ್ರೆ ಪೂಜೆ ಕಾರ್ಯಗಳಲ್ಲಿ ತೊಡ್ಕೊಳ್ಬೇಕು. ಬೆಸ್ತದಲ್ಲಿದ್ದ ನಿನ್ನೊಳಗಿಂದ ನಿನ್ನನ್ನ ಈಗಲಾದರೂ ಆಚೆ ತರಬೇಕು. ಇದಕ್ಕೆ ಸಿದ್ಧಿಯನ್ನ ಮಾಡಬೇಕು. ಈ ಸಿದ್ಧಿ ಪೂರ್ಣಗೊಳ್ಳದೆ ತ್ರಿಶಂಕು ಪಯಣ ನಿನ್ನಿಂದ ಸಾಧ್ಯವಿಲ್ಲ. ಯಾರು ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ? ಆಗಮಕಂ ಮಾತ್ರಂ ಪೆತ್ರಂ. ಗುರುಜಿ, ಬನ್ನಿ ಗುರುಜಿ. ಗುರುಜಿ ನಿಧಾನ. ಬನ್ನಿ ಗುರುಜಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗುರುಜಿ, ಕುಡಿಯಕ್ ನೀರ್ ತರಲ್ಲ? ನನ್ನ ಅಂತ್ಯಕಾಲ ಹತ್ತಿರವಾಗಿ ಗುರುಜಿ, ನಾನಿನ್ನು ಹೆಚ್ಚು ಕಾಲ ಬದುಕಲ್ಲ. ನನ್ನ ಮೇಲೆ ಮಾಟ ಪ್ರಯೋಗವಾಗಿದೆ. ಆ ಕುಟುಂಬ ಉಳಿಬೇಕಂದ್ರೆ ಸಿದ್ಧಿ ಪ್ರಯೋಗ ಪೂರ್ಣ. ಗುರುಜಿ, ಗುರುಜಿ, ಗುರುಜಿ ಇದ್ದಳಿ. ಅವರುಗಳೇ, ಅವರುಗಳೇ, ಅಲ್ಲಿ ಗುರುಜಿ, ಗುರುಜಿ. ಅಯ್ಯೋ, ಇವನಿಗೆ ಸಿದ್ಧಿ ಪೂರ್ಣಗೊಳ್ಳಲಿಲ್ಲ.